ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಶುಲ್ಲಕನು ನರನಾದೊಡಂಲಾಲ ನಿಧಿರೊಳ್ ಉಲ್ಲಾಸವೇ ಧರ್ಮ ಕೊಲ್ಲಿಪನೆ ಬೆಳೆಯಿಪನು ಹುಲ್ಲೊಣಗಿ ಬೆಳೆಬುದಲ ಮಂಕುತಿಮ್ಮ. ನಾವು ಈ ಪ್ರಪಂಚದಲ್ಲಿ ಏನೇ ಬೆಳೆಯದಿದ್ರೂ ಕೂಡ ಭಗವಂತನ ಕೃಪೆ ಇಲ್ಲದೆ ಆಗಲ್ಲ, ಮತ್ತು ಏನೇ ನಾಶ ಆಗದಿದ್ರೂ ಕೂಡ ಭಗವಂತನ ಕೃಪೆ ಇಲ್ಲದೆ ಆಗಲ್ಲ. ಇದೊಂದು ಮೂಲ ತತ್ವವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ತುಂಬ ಸರಳವಾಗಿರುತ್ತೆ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಅಂದರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ತೇನ ವಿನ ತೃಣಮಪಿನ ಚಲತಿ ಅಂತ. ಅಂದರೆ ದೇವರು ಇಲ್ಲದೆ ಒಂದು ಹುಲ್ ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ. ಹಾಗೆಯೇ ಏನೇ ಈಗ ಏನೋ ನಾಶ ಆಗಿ ಹೋಗ್ತಾ ಇದೆ ಅಂತಂದಾಗ ಅದು ಭಗವಂತನ ಕೃಪೆಯಿಂದಲೇ ಆಗ್ತಾ ಇರೋದು. ನಾವೇನೋ ಅದನ್ನು ಕಂಟ್ರೋಲ್ ಮಾಡ್ಬೋದು, ಅದನ್ನು ನಿಲ್ಲಿಸ್ಬೋದು ಅಂತ ನಾವು ನಮ್ಮ ಬಗ್ಗೆ ನಾವು ತುಂಬ ಅಂದ್ಕೊಳ್ಳೋದ್ರಕ್ಕಿಂತ ಎಲ್ಲ ಅವನ ಕೈಲಿದೆ. ಮತ್ತು ಒಂದು ಸತಿ ಒಣಗೋಗಿರೋ ಹುಲ್ಲು ಯಾವುದೋ ಕಾರಣಕ್ಕೆ ಸಹಜವಾಗಿ ಪ್ರಕೃತಿ ಕೃಪೆಯಿಂದಲೇ ಅದು ಮತ್ತೆ ಚಿಗುರಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಸೊ ಈ ರೀತಿ ಇರುವಾಗ ನಾವೆಲ್ಲ ಒಂದು ರೀತಿ ಶೂನ್ಯರಂತೆ ನಮ್ಮನ್ನು ನಾವು ಅಂದ್ಕೊಂಡು ಆನಂದದಿಂದ ಬದುಕಿದ್ರೆ, ಎಲ್ಲ ಅವನ ಕೈಲಿದೆ, ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಬದುಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಜೀವನ. ಇದೇ ನಮ್ಮ ಧರ್ಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.